ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಧರ್ಮರಾಜನ ಪ್ರಶ್ನೆ ಈ 48ನೆಯ ಅಧ್ಯಾಯದಲ್ಲಿ ಮತ್ತೆ ಬಂದಿದ್ದನ್ನು ನಿನ್ನೆ ನೋಡಿದ್ವಿ. ಹೆಣ್ಣು ಮಕ್ಕಳೆಲ್ಲ ನಿರ್ಗತಿಕರಾಗೋಗಿದ್ದಾರೆ ನಮ್ಮ ಯುದ್ಧದಿಂದ, ನಾವು ನರಕದಲ್ಲಿ ತಲೆಕೆಳಕಾಗಿ ಬೀಳಬೇಕಾಗತ್ತೋ ಏನೋ ಅಂತ. ಅವನು ಎಷ್ಟು ಇಂಟೆನ್ಸಿವ್ ಆಗಿ ಪ್ರಶ್ನೆ ಕೇಳಿದ, ಭೀಷ್ಮಾಚಾರ್ಯರು ಅದನ್ನು ತೇಲಿಸಿಬಿಟ್ರು. ನೋಡಪ್ಪ, ಇಲ್ಲಿ ನೀನು ಹೀಗೆ ದಾನ ಮಾಡು ಅಂದರು. ಯಾಕೆಂದ್ರೆ ವಾಪಸ್ ಹೋಗ್ಲಿಕ್ಕಾಗಲ್ಲ, ಯುದ್ಧ ಆಗದೇ ಇರೋ ಹಾಗೆ ಮಾಡ್ಲಿಕ್ಕಾಗಲ್ಲ, ಆಗೋಗಿದೆ ಯುದ್ಧ. ಈಗ ಆ ಎಲ್ಲ ಜೀವಿಗಳಿಗೆ ಸಂತೋಷವನ್ನು ಉಂಟು ಮಾಡಬೇಕು. ಎಲ್ಲ ಜೀವಿಗಳಿಗೆ ಸಂತೋಷ ಉಂಟು ಮಾಡಬೇಕು ಅಂತಂದ್ರೆ ಥರಥರದ ದಾನ ಆಗಬೇಕು. ನೀನು ದಾನ ಮಾಡೋದು ಅದು ಒಂದು ದಾನದ ಕಲ್ಚರ್ ಆಗಬೇಕು, ದಾನ ಸಂಸ್ಕೃತಿ. ಆ ದಾನ ಸಂಸ್ಕೃತಿ ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ರು. ಛತ್ರ ಪ್ರದಾನೇನ ಗೃಹಂ ವರಿಷ್ಠಂ ಯಾನಂ ತಥೋಪಾನ ಹತಂ ಪ್ರದಾನೆ ವಸ್ತ್ರ ಪ್ರದಾನೇನ ಫಲಂ ತು ರೂಪಂ ಗಂಧ ಪ್ರದಾನೇ ತುರಭಿರ್ನರಸ್ಯಾತ್. ಛತ್ರವನ್ನು ಕೊಟ್ರೆ ಒಳ್ಳೆ ಮನೆ ಸಿಗತ್ತೆ, ಯಾನವನ್ನ ಒಳ್ಳೆಯ ಚಪ್ಪಲಿ ದಾನ ಮಾಡಿದ್ರೆ ಯಾನಂ ಒಳ್ಳೆಯ ವಾಹನ ಸೌಖ್ಯ ಇರುತ್ತೆ, ವಸ್ತ್ರವನ್ನು ಕೊಟ್ರೆ ಒಳ್ಳೆ ರೂಪ, ಗಂಧ ಪ್ರದಾನೇ ತುರಭಿರ್ನರಸ್ಯಾತ್. ಗಂಧವನ್ನು ದಾನ ಮಾಡಿದ್ರೆ ಒಳ್ಳೆ ರೂಪ ಇರುತ್ತೆ, ಒಳ್ಳೆ ಮೈಯಿಂದ ಪರಿಮಳ, ಸಹಜವಾದ ಪರಿಮಳ, ಅದಕ್ಕೆ ಏನೇನೋ ಪೂಸ್ಕೊಳ್ಬೇಕಾಗಿಲ್ಲ. ಪುಷ್ಪೋಪಗಂ ವಾ ತಫಲೋಪಗಂ ವಾ ಯಪ್ಪಾದಪಂ ಸ್ಪರ್ಶಯತೆ ದ್ವಿಜಾಯ ಸಸ್ತ್ರೀ ಸಮೃದ್ಧಂ ಬಹುರತ್ನಪೂರ್ಣಂ ಲಭತ್ಯಯತ್ನೋಪಗತಂ ಗೃಹಂ ವೈ. ಹೂವನ್ನಾಗಲಿ ಹಣ್ಣಿಗಾಗಲಿ ನೀವು ದಾನ ಮಾಡಿದರೆ, ಅಥವಾ ಹೂವು ಹಣ್ಣುಗಳ ಮರವನ್ನು ಒಬ್ಬನಿಗೆ ಮುಟ್ಟಿ, ನೋಡಪ್ಪ ಈ ಮರ ನೀನು ಉಪಯೋಗಿಸ್ಕೋ, ಹೂವು ಹಣ್ಣುಗಳಿಗೆ ಮಾತ್ರ, ಕತ್ತರಿಸ್ಲಿಕ್ಕಲ್ಲ, ಕೊಟ್ಟರೆ ಅವನು ಸ್ತ್ರೀಯರಿಂದ ಸಮೃದ್ಧವಾದ, ರತ್ನದಿಂದ ಸಮೃದ್ಧವಾದ ಮನೆಯನ್ನೇ ಪಡಿತಾನೆ. ಆದ್ದರಿಂದ ಹೂ ಬಿಡುವ ಮರ, ಹಣ್ಣು ಬಿಡುವ ಮರ ಇವುಗಳನ್ನು ಕತ್ತರಿಸಬಾರದು ಅಂತ ಧರ್ಮಶಾಸ್ತ್ರದಲ್ಲಿ. ನೀವು ವೇದರಾಜ ತೀರ್ಥರು ಅಂತ ಒಬ್ಬರು ಸ್ವಾಮಿಗಳಾಗಿ ಹೋದರು ಸುಬ್ರಹ್ಮಣ್ಯ ಮಠದಲ್ಲಿ. ಅವರಿಗೆ ಒಬ್ಬರು ಲೆಟರ್ ಬರೀತಾರೆ, ಅದನ್ನ ನಾವು ಪಬ್ಲಿಷ್ ಮಾಡಿದ್ದೇವೆ. ಸುಬ್ರಹ್ಮಣ್ಯ ಮಠದ ಓಲೆಗಳು ಅಂತನ್ನುವ ಒಂದು ಇದರಲ್ಲಿ ಪಬ್ಲಿಷ್ ಆಗಿದೆ, ಅದು ನಾನು ಲಿಪ್ಯಂತರ ಮಾಡಿದ್ದು. ಅದರಲ್ಲಿ ಒಬ್ಬರು ಗೃಹಸ್ಥರು, ವಿದ್ವಾಂಸರು, ಅವರು ಸ್ವಾಮಿಗಳಿಗೆ ಒಂದು ಪತ್ರ ಬರೀತಾರೆ. ನಿಮ್ಮ ಮಠದವರು, ನಿಮ್ಮ ಸಿಬ್ಬಂದಿ ಒಂದು ಜಾಗ, ಕಾಯಂಬಾಡಿ ಅಂತ ಒಂದು ಅಲ್ಲೇ ಸುಬ್ರಹ್ಮಣ್ಯದ ಹತ್ತಿರ, ಅಲ್ಲಿ ಇರುವ ಮಠದಲ್ಲಿ ಹೂ ಬಿಡುವ ಹಣ್ಣು ಬಿಡುವ ಮರಗಳನ್ನು ಕತ್ತರಿಸ್ತಾ ಇದ್ದಾರೆ. ಅವರಿಗೆ ಹೇಳಿ, ಒಂದು ಹೂ ಬಿಡುವ ಮರವನ್ನು ಕತ್ತರಿಸಿದರೆ 1,00,000 ಗಾಯತ್ರಿ, ಬ್ರಹ್ಮಗಾಯತ್ರಿ ಜಪ ಮಾಡಬೇಕು. ಹಣ್ಣು ಬಿಡುವ ಮರವನ್ನು ಕತ್ತರಿಸಿದರೆ ಸುಮಾರು ಲಕ್ಷ, ಕಡೆಗೆ
ನೆರಳು ಕೊಡುತ್ತೆ. ಹೂವು ಇಲ್ಲ, ಹಣ್ಣು ಇಲ್ಲ, ಅದನ್ನು ಮಾಡಿದ್ರೂ 50,000 ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಒಂದು ಕೇವಲ ಮರದ ಬೊಡ್ಡೆ, ಏನು ಉಪಯೋಗ ಇಲ್ಲ, ಅದನ್ನು ಕತ್ತರಿಸಿದರೂ ಕನಿಷ್ಠ ಪಕ್ಷ 10,000 ಬ್ರಹ್ಮಗಾಯತ್ರಿಯನ್ನು ಜಪ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲವೇ ಅದು ಬಿಟ್ಟರೆ ಯಾವ ಮರವನ್ನು ಎಲ್ಲಿ ಕತ್ತರಿಸ್ತೀರಾ ಆ ಮರವನ್ನು ಇನ್ನೊಂದು ಕಡೆಗೆ ನೆಡಬೇಕು. ಆ ಒಂದು ಪ್ರಾಯಶ್ಚಿತ್ತವನ್ನಾದರೂ ಮಾಡಬೇಕು. ಮರ ಕಡಿಯೋದು ಪ್ರಾಯಶ್ಚಿತ್ತಾರ್ಹವಾದ ಸಂಗತಿ ಅಂತ. ಇದಕ್ಕಿಂತ ಪರಿಸರವನ್ನು ಉಳಿಸುವ, ಪರಿಸರವನ್ನು ಬೆಳೆಸುವ ಒಂದು ಕ್ರಿಯೆಯಲ್ಲಿ ಸಿಗಬೇಕು. ಸೇವ್ ಟ್ರೀ ಅಂತ ಹೇಳಿ ಮರ ಕತ್ತರಿಸಿ ಕಾಗದ ಮಾಡಿದ್ರಲ್ಲಿ ಬರೆದು ಬಿಟ್ಟು ಸೇವ್ ಟ್ರೀ ಅಂತ ಹಾಕೋ ಬುದ್ಧಿವಂತರು ನಾವೆಲ್ಲಿ? ನೀವು ಒಂದು ಮರ ಕಡಿದ್ರೆ ಮತ್ತೆ ಅಲ್ಲೇ ಹಾಕಬೇಕು ಅಂತನ್ನುವ ಪ್ರಾಚೀನರಲ್ಲಿ. ಈ ಜನಗಳಿಗೆ, ಹೆಚ್ಚಿನ ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಈಗ ನಾವು ಮಾತಾಡ್ತಾ ಇದ್ದೇವಲ್ಲ, ಈಗಿನ ಜನರೇಷನ್ನು ಗ್ರೀನ್ ಪೀಸ್ ಅಂತ ಬಂತು, ಆಮೇಲೆ ಪೆಟಾ ಅಂತ ಹೇಳಿ ಬಂತು. ಇದು ಯಾವುದೂ ಕೂಡ ಕಾಮನ್ ಸೆನ್ಸ್ ಇರುವ ಸಂಘಟನೆಗಳಲ್ಲ. ಅದರ ಹಿಂದೆ ಬರೇ ಲೆಫ್ಟಿಸ್ಟ್ಗಳೇ ಇರುವಂಥದ್ದು. ಆದ್ದರಿಂದ ಈ ಫೆಮಿನಿಸಮ್ ಇರಬಹುದು, ಇದೆಲ್ಲ ಲೆಫ್ಟಿಸ್ಟ್ಗಳ ಅಜೆಂಡಾ. ಅವರು ಮೆತ್ತಗಿರೋರ ಮೇಲೆ ಆಕ್ರಮಣ ಮಾಡುತ್ತಾರೆ. ಯಾರು ಗಟ್ಟಿಯಾಗಿರ್ತಾರೆ ಅವ್ರ ಮುಂದೆ ಬಾಲ ಮುದುರ್ಕೊಂಡು ಕುಕ್ಕುರಿಸ್ಬಿಟ್ಟಿರ್ತಾರೆ. ಈ ರೀತಿ ಇರುತ್ತೆ ಸಮಸ್ಯೆ. ಅದರಿಂದಾಗಿ ನಮ್ಮಲ್ಲಿ ಹೂವು, ಹಣ್ಣು ಮೊದಲಾದವುಗಳನ್ನು ಕಡಿದ್ರೆ ಇಷ್ಟು ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಅದಕ್ಕೆ ಸಮವಾಗಿ ಮರವನ್ನು ನಡಬೇಕು ಅಂತಂದರೆ ಅದು ಎಂತಹ ಒಳ್ಳೆ ಸೊಲ್ಯೂಷನ್ ಅದು. ಆ ಹಿನ್ನೆಲೆಯಲ್ಲಿ ಈ ದಾನದ ಬಗೆಗೆ ನೋಡಬೇಕು. ಭಕ್ಷ್ಯಾನ್ನ ಪಾನೀಯ ರಸಪ್ರದಾತ ಸರ್ವಾನವಾಪ್ನೋತಿ ರಸಾನ್ ಪ್ರಕಾಮಂ ಪ್ರತಿಶ್ರಯಾಚ್ಛಾದನ ಸಂಪ್ರದಾತ ಪ್ರಾಪ್ನೋತಿ ತಾನ್ಯೇವ ನ ಸಂಶಯೋತ್ರ. ಒಳ್ಳೆಯ ಊಟವನ್ನ, ಒಳ್ಳೆಯ ಪಾನೀಯವನ್ನ, ಒಳ್ಳೆಯ ರಸವನ್ನ ನೀವು ಬೇರೆಯವರಿಗೆ ಕೊಟ್ಟರೆ ಅವನು ಮುಂದೆ ಒಳ್ಳೆಯ ರಸಗಳನ್ನು ಹೊಂದುತ್ತಾನೆ. ಪ್ರತಿಶ್ರಯಾಚ್ಛಾದನ ಸಂಪ್ರದಾತ, ಒಳ್ಳೆಯ ಹೊದಿಕೆ ಇತ್ಯಾದಿಗಳನ್ನು ಕೊಟ್ಟರೆ ಅವನಿಗೆ ಅದೇ ಸಿಗುತ್ತೆ. ಆದ್ದರಿಂದ ಯಾವತ್ತೂ ಕೂಡ ದಾನ ಪ್ರಧಾನ. ದಾನ ಅಂತನ್ನೋದು ಮಾಡಬೇಕು. ಸಧೂಪಗಂಧಾನ್ಯನುಲೇಪನಾನಿ ಸ್ನಾನಾನಿ ಮಾಲ್ಯಾನಿ ಚ ಮಾನವೋಯ ಅದಕ್ಕೆ ಏಕಸ್ವಾದು ನಭುಂಜೀತ ಅಂತ ಹೇಳ್ತಾರಲ್ಲ, ಒಬ್ಬನೇ ಸಿಹಿಯನ್ನು ತಿನ್ನಬಾರದು ಅಂತ. ದದ್ಯಾದ್ವಿಜೇಭ್ಯ ಸಭವೇದ ರೋಗ ತಥಾ ಸುರೂಪಶ್ಚ ನರೇಂದ್ರಲೋಕೆ. ಧೂಪ, ಗಂಧ, ಅನುಲೇಪನ, ಸ್ನಾನ ಸಮರ್ಪಣೆ ಮಾಡೋದು ಹೇಗೆ? ಯೋಗ್ಯರಿದ್ರೆ ಅಂದರೆ ಮೈ ಒತ್ತಬೇಕು, ಎಣ್ಣೆ ಮೊದಲಾದವುಗಳನ್ನೆಲ್ಲ ಹಾಕಿ ಮೈ ಒತ್ತಬೇಕು, ಇಲ್ಲವೇ ಅವಕಾಶ ಮಾಡಿ ಕೊಡಬೇಕು. ಅವನಿಗೆ ರೋಗ ಇರಲ್ಲ. ತಥಾ ಸ್ವರೂಪಶ್ಚ, ಒಳ್ಳೆ ರೂಪ. ಬೀಜೈರಶೂನ್ಯಂ ಶಯನೈರುಪೇತಂ ದದ್ಯಾದ್ಗ್ರಹಮ್ಯ ಪುರುಷೋದ್ವಿಜಾಯ ಪುಣ್ಯಾಭಿರಾಮಂ ಬಹುರತ್ನಪೂರ್ಣಂ ಲಭತ್ಯಧಿಷ್ಠಾನವರಂ ತರಾಜನ್. ಈ ರೀತಿ ಏನೇನು ಕೊಡ್ತಾನೋ ಅದನ್ನೆಲ್ಲ ಪಡಿತಾನೆ. ಪಿತಾಮಹಸ್ಯಾನುಚರೋ ವೀರಚಾಯಿ ಭವೆನ್ನರಃ ನಾಧಿಕಂ ವಿದ್ಯತೆ ಯಸ್ಮಾದಿತ್ಯಾಹುಃ ಪರಮರ್ಚಯಃ. ಯಾರು ಕ್ಷತ್ರಿಯ ಈ ತರಹದ ಇಡೀ ದೇಶವನ್ನು ರಕ್ಷಣೆ ಮಾಡ್ತಾನೆ, ವೀರ ಶಯನವನ್ನು ಹೊಂದಿರ್ತಾನೆ, ಅವನಿಗೆ ಇದೆಲ್ಲವೂ ಸಿಗತ್ತೆ. ಹೆಂಗಿದೆ ಕನ್ಕ್ಲೂಷನ್? ಆದ್ದರಿಂದ
ಯುದ್ಧದಲ್ಲಿ ಯಾರೆಲ್ಲ ಸತ್ತಿದ್ದಾರೆ ಅವರಿಗೆಲ್ಲರಿಗೂ ಮುಂದಿನ ಅವರ ಜನ್ಮದಲ್ಲಿ ಒಳ್ಳೊಳ್ಳೆಯದೇ ಸಿಗಬೇಕು. ಹೀಗಾಗಿ ಇದೇ ಜಗತ್ತಿನಲ್ಲಿ ಮುಂದಿನವರು ಹುಟ್ಟುತ್ತಾರೆ. ಇವತ್ತು ಮಡಿದವರು ಮುಂದೆ ಅಡಿ ಇಡ್ತಾರೆ, ಇಲ್ಲಿಗೆ ಈ ಜಗತ್ತಿಗೇನೆ ಅಡಿ ಇಡೋದು ಅಲ್ವಾ. ಅವರಿಗೆ ಯುದ್ಧದಲ್ಲಿ ಮಡಿದ ಪುಣ್ಯದಿಂದ ಒಳ್ಳೆಯದನ್ನು ಪಡಿಬೇಕಾದ್ರೆ ಇಲ್ಲಿ ಒಳ್ಳೆಯದೇ ಆಗಬೇಕು. ಸೈನ್ಯದಲ್ಲಿ ಇಬ್ರು ಕಡೆಯವರೆಗೂ ಯಾರು ಸತ್ರು ಖಂಡಿತ ಇಬ್ಬರಿಗೂ ಖಂಡಿತ ಖಂಡಿತ ನೀವು ಯಾವುದಕ್ಕಾದ್ರೂ ಹೊಡೆದಾಡ್ರಿ, ಯುದ್ಧದಲ್ಲಿ ಸತ್ರೆ ಆ ತಾತ್ಕಾಲಿಕ ಸ್ವರ್ಗ ಇದ್ದೇ ಇರುತ್ತೆ. ದುರ್ಯೋಧನ ಕೂಡ ಆ ತಾತ್ಕಾಲಿಕ ಸ್ವರ್ಗವನ್ನು ಅನುಭವಿಸಿದ. ಧರ್ಮರಾಜನಿಗೆ ಕನ್ಫ್ಯೂಸ್ ಆಗಿದ್ದೇ ಅಲ್ಲಿ. ಅವನಿಗೇನೆ ಕನ್ಫ್ಯೂಸ್ ಆಗ್ಬೇಕಾದ್ರೆ ಈಗ ಓದುವವ್ರಿಗೇನು ಕನ್ಫ್ಯೂಸ್ ಆಗಲ್ವೇ? ಅದಕ್ಕೆ ನಾನು ಆ ಪಾತ್ರ ತಗೊಂಡಿದ್ದು ಅಂತ ಮುಟ್ಟಾಳ ಅವನು. ಆದ್ದರಿಂದಾಗಿ ನಾನು ದುರ್ಯೋಧನನ ಫ್ಯಾನು, ದುರ್ಯೋಧನನ ಪಾತ್ರ ಮಾಡಿದೆ ನಾನು. ಯಾಕೆ ಗೊತ್ತೋ? ಕಡೆನಲ್ಲಿ ಅವನಿಗೆ ಸ್ವರ್ಗ ಆಗೋದು ಅಂದವರು ಒಬ್ಬ ಅಲ್ಲ, ಬಹಳ ಜನ ಇದ್ದಾರೆ. ದುರ್ಯೋಧನ ಯಾಕೆ ಅವರಿಗೆ ಹೀರೋ ಅಥವಾ ದುರ್ಯೋಧನ ಯಾಕೆ ಅವರಿಗೆ ಪ್ರಧಾನ, ದುರ್ಯೋಧನ ಅವ್ರ ಪ್ರಕಾರ ಒಳ್ಳೆಯವನು ಯಾಕೆ ಅಂತಂದ್ರೆ ಅಲ್ಲಿ ನಿರೂಪಣೆ ಮಾಡಿಬಿಟ್ಟಿದ್ದಾರೆ. ಧರ್ಮರಾಜನ್ಗೆ ಕನ್ಫ್ಯೂಸ್ ಆಗಿದ್ದು, ಆದ್ರೆ ಅದ್ರ ಮುಂದಿನದ್ದು ಯಾರು ಓದಲ್ಲ, ನೋಡ್ತಾರೆ ಮುಗೀತು, ಅವ್ರಿಗೆ ಬೇಕಾದಾಯ್ತಲ್ಲ ಸಾಕು ಅಂತ ಅಂದ್ಬಿಡ್ತಾರೆ. ಸುಗುಣಮಾಲಾ ಪತ್ರಿಕೆ ಬರ್ತಾ ಇತ್ತು, ಅಲ್ಲ ಈಗ ಬರ್ತಾ ಇದೆ. ಅವಾಗ ಘನಶ್ಯಾಮದಾಸ ಬಿರ್ಲಾ ಅಂತ ಹೇಳಿ ಒಬ್ರು ದೊಡ್ಡ ಪದವಿಯಲ್ಲಿ ಇದ್ದವರು, ಅವರು ಕುರುಕ್ಷೇತ್ರ ಯುದ್ಧದ ಬಗ್ಗೆ ಬರಿತಾ ಇದ್ರು. ಅದನ್ನ ನಾವೆಲ್ಲ ಓದ್ತಾ ಇದ್ವಿ. ನಮ್ಮ ಊರಿನಲ್ಲಿ ಜಗಳ, ನನ್ನ ಎದುರು ಮನೆಯವ ಹುಡುಗ ನನಗಿಂತ 1-2 ವರ್ಷ ದೊಡ್ಡವನು. ನೋಡಿದ್ಯಾ ನೀವು ಭೀಮಸೇನ ಅಂತೀರಾ, ದುರ್ಯೋಧನನಿಗೆ ಸ್ವರ್ಗ ಆಗಿದೆ, ದೇವತೆಗಳು ಹೂಮಳೆಗೆರೆದ್ರು ಅಂತ ಉಂಟು, ಅವನು ಸರಿ ಅಲ್ವಾ ಅವನು ಅಂತ. ಆಗ ನಾನು ನನಗೆ ತೋಚಿದ ವಾದ ಮಾಡಿದೆ, ಇದೆಲ್ಲ ಎಲ್ಲಿ ಗೊತ್ತಿತ್ತು. ಆದ್ರೆ ಒಂದು ಓದುವ ಆರೋಗ್ಯಕರವಾದ ಒಂದು ವಾತಾವರಣ ಇತ್ತು ಅನ್ನೋದೊಂದು ಖುಷಿ ಅಷ್ಟೆ. ಹೀಗೆ ಮೇಲುನೋಟಕ್ಕೆ ನೋಡಿ ಧರ್ಮರಾಜನಿಗೆ ಕನ್ಫ್ಯೂಸ್ ಆದ್ರೆ, ನೀವು ಕ್ಷತ್ರಿಯರಾಗಿ ಯುದ್ಧ ಮಾಡಿದರೆ ನಿಮಗೆ ಅಷ್ಟು ಸ್ವರ್ಗ ಸಿಗತ್ತೆ. ಇದು ದೇವರ, ನೀವು ಮಾಡಿದ ಕೆಲಸಕ್ಕೆ ತಕ್ಕ ಕಜ್ಜಾಯ ಉಂಟು. ಇನ್ನು ದುರ್ಯೋಧನಾದಿಗಳು ಕೂಡ ಪೂಜೆ ಮಾಡ್ತಾ ಇದ್ದದ್ದು, ಅಗ್ನಿಹೋತ್ರ ಮಾಡ್ತಾ ಇದ್ದದ್ದು ವಿಷ್ಣು ಪರತ್ವ ಜ್ಞಾನದಿಂದಲೇನೆ. ಅಗ್ನಿಹೋತ್ರ ಮಾಡ್ತಾ ಇದ್ನಲ್ಲ, ಸಂಪ್ರದಾಯ ಹೇಗಿತ್ತು ಅವತ್ತು? ಅವ್ರು ಏನ್ ಟೆಕ್ಸ್ಟ್ ಓದ್ತಾ ಇದ್ರು ಅಂತ ನೋಡಿ. ಯಾಕಂದ್ರೆ ಅವ್ರ ಕಾಲದಲ್ಲಿಯೂ ಅಧ್ಯಯನ ಅಂತೆಲ್ಲ ಇದ್ದೇ ಇತ್ತು. ಏನ್ ಟೆಕ್ಸ್ಟ್ ಇತ್ತು ಅವಾಗ? ವೇದವನ್ನು ಅಧ್ಯಯನ ಮಾಡಬೇಕು. ಏನು ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿ ನೀವು ನೋಡಬೇಕು, ಅವರ ಜೀವನದಲ್ಲಿ ನೋಡಬೇಕು. ದುರ್ಯೋಧನಾದಿಗಳ ಜೀವನದಲ್ಲಿ, ದುರ್ಯೋಧನಾದಿಗಳ ಮಾತಿನಲ್ಲಿ ನೋಡಬೇಕು ನೀವೇನು ಓದಿದ್ದಾರೆ ಅಂತ ಅಲ್ವಾ. ಅಲ್ಲಿ ನೀವು ಹಾಗೆ ಡಿಕೋಡ್ ಮಾಡಿದಾಗ ಅವರು ಯಾರನ್ನ ಸರ್ವೋತ್ತಮ ಅಂತ ಅಂದುಕೊಂಡಿದ್ದಾರೆ, ಯಾವ ದೇವರ ಮೇಲೆ ಕೇಂದ್ರಿತವಾಗಿ ಜೀವನವನ್ನು ನಡೆಸಿದ್ದಾರೆ ಅದನ್ನು ನೋಡಬೇಕು ನೀವು. ಅದರಿಂದ ಡಿಕೋಡ್ ಮಾಡ್ತಾ ವೇದಗಳು ಏನು ಹೇಳಿದೆ ಅಂತ ನೋಡಬೇಕು ಅಲ್ವಾ. ಆ ತರಹ ಯಾರೂ ಮಾಡಲಿಲ್ಲ. ಆಚಾರ್ಯರು ನೀವು ಹಿಂಗೆ ಮಾಡಿ ಅಂತ ತೋರಿಸಿದ್ರು. ಈ ಎಲ್ಲ ದೃಷ್ಟಿಕೋನವನ್ನು ನೋಡಿಕೊಂಡಾಗ ಒಂದು, ಎರಡನೆಯದ್ದು ದಕ್ಷಿಣಾ ತರ್ಪಿತಾನ ಅಂತೂ
ಆಚಾರ್ಯಾಣಾಂತು ತೇಜಸ ಅಂತ ಹೇಳಿ ಒಂದು ಮಾತು. ದಕ್ಷಿಣೆಯಿಂದ ತೃಪ್ತರಾದ ಆಚಾರ್ಯರ ತೇಜಸ್ಸಿನಿಂದ ಸ್ವರ್ಗಕ್ಕೆ ಹೋಗ್ತಾನೆ ಒಬ್ಬ. ಆಮೇಲೆ ಅದು ದೀರ್ಘಕಾಲ ಏನು ಉಳಿಯಲ್ಲ, ಅದು ಕೆಳಗಡೆ ಬಿದ್ದು ಬಿಡ್ತಾನೆ. ಆ ದೃಷ್ಟಿಯಲ್ಲಿ ವಿಷ್ಣು ಪರತತ್ವ ಅಂತ ಸಾಂಪ್ರದಾಯಿಕವಾಗಿ ನಂಬಿದ್ರೂ, ಇಂಟೆನ್ಸಿವ್ ಆಗಿ ನಂಬದಿದ್ದರೂ ಅವನೇನ್ ಮಾಡ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ. ಈ ಹಿನ್ನೆಲೆಯಲ್ಲಿ ದುರ್ಯೋಧನ ಸ್ವರ್ಗದಲ್ಲಿ ಇದ್ದದ್ದು. ಆ ದೃಷ್ಟಿಯನ್ನು ನೋಡಿದಾಗ ಇಲ್ಲಿ ಸತ್ತಿರ್ತಾರೆ, ಯುದ್ಧದಲ್ಲಿ ಸತ್ತಿರ್ತಾರೆ, ಅವರೆಲ್ಲ ಮುಂದೆ ಇಲ್ಲಿಯೇ ಹುಟ್ಟುತ್ತಾರೆ. ಇಲ್ಲಿಯೇ ಹುಟ್ಟುವಾಗ ಈ ಫಲವನ್ನು ಪಡಿಬೇಕು ಅಂದ್ರೆ ಜಗತ್ತು ಚೆನ್ನಾಗಿರ್ಬೇಕೋ ಇರಬಾರ್ದೋ, ಇದ್ದೇ ಇರತ್ತೆ. ನಿನ್ನ ಪ್ರಯತ್ನ ಏನು? ದಾನವನ್ನು ಬೆಳೆಸು, ದಾನ ಸಂಸ್ಕೃತಿಯನ್ನು ಬೆಳೆಸು. ದಾನ ಸಂಸ್ಕೃತಿ ಬೆಳೆಸಿದಾಗ ಅವರ ಆವೇಗ, ಆಕ್ರೋಶ ಎಲ್ಲ ಕಡಿಮೆ ಆಗುತ್ತೆ. ದಾನ ಸಂಸ್ಕೃತಿ ಮತ್ತೆ ಅವರು ಬಾಳ್ಲಿ ಅಂತನ್ನುವ ಒಂದು ಪ್ರೀತಿ ಇದ್ದಾಗ ಆಕ್ರೋಶ ಕಟ್ಟೆ ಒಡೆಯಲ್ಲ. ರಷ್ಯಾದಲ್ಲಿ ಜಾರ್ ದೊರೆಗಳನ್ನ ಉತ್ಕಟವಾಗಿ ಕೊಂದದ್ದು ಯಾಕೆ? ಬಾಲ್ಶೆವಿಕ್ ಆಗಿರಬಹುದು, ಬಾಲ್ಶೆವಿಕರು ಯಾಕೆ ಕೊಂದದ್ದು? ಅತ್ಯಂತ ಕ್ರೌರ್ಯ ಭರಿತವಾದ ರಾಜ್ಯಪಾಲನೆ ಇತ್ತು. ನಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸ್ತಾ ಇರಲಿಲ್ಲ. ಕೇವಲ ಆಸುಕ ಭೋಗ ಲೋಲುಪರಾಗಿದ್ರು ಅಂತ ತಾನೆ. ದಾನ ಮಾಡ್ತಾ ಇದ್ದಿದ್ರೆ ಮೈಸೂರು ಮಹಾರಾಜರು ಇವತ್ತಿಗೂ ಯಾಕೆ ಚಪ್ಪಲಿ ಬಿಟ್ಟು ಮಾತಾಡ್ತಾರೆ? ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿಯ ಜನ ಯಾಕೆ? ಕೆಂಪನಂಜಮ್ಮಣ್ಣಿಯವರು KRS ಡ್ಯಾಮ್ ಕಟ್ಟಿಸ್ಲಿಕ್ಕೆ ತಮ್ಮ ಆಭರಣಗಳನ್ನು ಮಾರಿದ್ರು. ಜನ ಇನ್ನೂ ಆ ತ್ಯಾಗ. ಆದ್ದರಿಂದ ಯಾವುದೇ ಕಾರಣ ನೀವು ನೋಡಿದಾಗ, ದಾನ ಸಂಸ್ಕೃತಿ ಅಂತನ್ನೋದು ಬಂದಾಗ, ಜನ ಸಜ್ಜನರಾದಾಗ, ರಾಜರು ಆಳುಗರು ಸಜ್ಜನರಾಗಿದ್ದಾಗ ವಾತಾವರಣ ಚೆನ್ನಾಗಿರುತ್ತೆ. ವಾತಾವರಣ ಚೆನ್ನಾಗಿರುತ್ತೆ. ಆ ಚೆನ್ನಾದ ವಾತಾವರಣದಲ್ಲಿ ಈ ಅಸೂಯೆ, ದ್ವೇಷ ಇತ್ಯಾದಿಗಳೆಲ್ಲ ಉತ್ಕಟವಾಗಿ ಹರಿಯೋಲ್ಲ. ಯುದ್ಧದಿಂದ ನೊಂದು ಸಾವಿರಾರು ಜನ ವಿಧವೆಯರು, ಲಕ್ಷಾಂತರ ಜನ ವಿಧವೆಯರು ಇರಬಹುದು. ನಿಮ್ಮ ಮೇಲೆ ಈಗ ಸೇಡಿರಬಹುದು. ಆದರೆ ನಿಮ್ಮ ಒಳ್ಳೆತನ ಅವರನ್ನು ಮಿದುವಾಗಿ ಮಾಡುತ್ತೆ, ಅವರು ಶಾಪ ಹಾಕದ ಹಾಗೆ ಮಾಡುತ್ತೆ. ನಿಮಗೆ ನರಕ ಇಲ್ಲ. ಇದನ್ನ ಅವರು ಹೇಳಬೇಕಿದೆ. ಭೀಷ್ಮಾಚಾರ್ಯರು ಇದನ್ನ ಇಷ್ಟನ್ನ ಅವರು ಕಡೆ ಒಂದು ವಾಕ್ಯದಲ್ಲಿ ನಿರೂಪಣೆ ಮಾಡಿದ್ರು. ಅಂದ್ರೆ ಒಂದು ಸಾಮಾಜಿಕವಾದ ವೆಲ್ಫೇರ್ ಅಂತ ಏನು ಹೇಳ್ತೇವೆ, ಕಲ್ಯಾಣ, ಸಮಾಜ ಕಲ್ಯಾಣ ಅನ್ನುವುದು ಪರಲೋಕದ ಭೀತಿಯನ್ನ ಹೇಗೆ ದೂರ ಮಾಡಬಹುದು ಅನ್ನುವುದರ ಬಗೆಗೆ ಭೀಷ್ಮಾಚಾರ್ಯರ ಒಂದು ಅನಲಿಟಿಕಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಇವೆಲ್ಲ. ಇದನ್ನ ನೀವು ಕೇವಲ ಧರ್ಮಶಾಸ್ತ್ರದ ಹಿನ್ನೆಲೆಯಲ್ಲಿ ಅರ್ಥ ಮಾಡಬೇಕಾ? ವೇದಾಂತದ ಹಿನ್ನೆಲೆಯಲ್ಲಿ ಅರ್ಥ ಮಾಡಬೇಕಾ? ಸಮಗ್ರವಾದ ದೃಷ್ಟಿಯಿಂದ ಅರ್ಥ ಮಾಡಬೇಕು. ಇಡೀ ದಾನ ಧರ್ಮ ಪರ್ವವನ್ನ ಸಮಗ್ರವಾದ ದೃಷ್ಟಿಯಿಂದ ಚಿಂತನೆ ಮಾಡಬೇಕು. ಕ್ರಾಂತಿ ಆಗದೆ ಇರೋ ಹಾಗೆ, ಉಳ್ಳವರು ಇಲ್ಲದವರ ನಡುವೆ ಸಂಘರ್ಷ ಬಾರದ ಹಾಗೆ, ಆಸ್ತಿಕ ನಾಸ್ತಿಕರ ಸಂಘರ್ಷ ಬಾರದ ಹಾಗೆ, ಎಂತಹ ಒಳ್ಳೆ ಮೂವ್ ಅದು. ಇದಕ್ಕೆಲ್ಲ ಯಾವ ಮತ ಒಳ್ಳೆಯದು, ಯಾವ ದಾರಿ ಒಳ್ಳೆಯದು ಅಂತನ್ನುವ ವಿವೇಚನೆ ಬೇಕು ರಾಜನಿಗೆ. ಅಂದ್ರೆ ಅವನು ಅಧ್ಯಯನ ಮಾಡಲೇಬೇಕು. ಇದನ್ನೇ ಪ್ಲೇಟೋ
ರಿಪಬ್ಲಿಕ್ ಅನ್ನುವ ಇಡೀ ಪುಸ್ತಕದ ತುಂಬ ಹೇಳಿದ್ದು. ಉಟೋಪಿಯಾ ಅಂತ ಒಂದು ಕಾಲ್ಪನಿಕ ಸಾಮ್ರಾಜ್ಯವನ್ನು ಕಲ್ಪನೆ ಮಾಡಿಕೊಂಡು ನಾವು ರಾಮರಾಜ್ಯ ಅಂತೀವಿ. ನಮ್ಮ ಕಥೆಯಲ್ಲಿ ರಾಮರಾಜ್ಯ ಆಗಿ ಹೋಯಿತು. ಅದರಿಂದಾಗಿ ರಾಮರಾಜ್ಯ ಅವ್ರಿಗೇನಿಲ್ವಲ್ಲ, ಅದಕ್ಕೆ ಉಟೋಪಿಯಾ ಅಂತ ಅವ್ರದ್ದೊಂದು ಕಾಲ್ಪನಿಕ ಸಮೃದ್ಧವಾದ ಕಲ್ಯಾಣಭರಿತವಾದ ಸರ್ವಸಮ್ಮತವಾದ ರಾಜ್ಯ. ನಮ್ಮ ರಾಮರಾಜ್ಯ ಇದೆ, ಅಲ್ಲಿ ಉಟೋಪಿಯಾ ಇನ್ನೂ ಬಂದಿಲ್ಲ, ಮುಂದೆ ಬರೋದೂ ಇಲ್ಲ. ಆದರೆ ಅವರು ಉಟೋಪಿಯಾದಲ್ಲಿ ಒಬ್ಬ ರಾಜ ಹೇಗಿರಬೇಕು ಅಂದ್ರೆ ಅಂತ ಇಷ್ಟೂದ್ದ ಲಕ್ಷಣ ಪರಿಷ್ಕಾರ ಮಾಡಿದನವನು. ಹೀಗಿರ್ಬೇಕು, ಹಾಗಿರ್ಬೇಕು, ಅದಿರ್ಬೇಕು, ಇದಿರ್ಬೇಕು, ಇಲ್ಲಿರ್ಬೇಕು, ಅಲ್ಲಿರ್ಬೇಕು. ಇದಕ್ಕೆಲ್ಲ ನಾವು ಒಂದೇ ಒಂದು ಶಬ್ದ ಕೊಟ್ಬಿಟ್ಟಿದ್ದೀವಿ, ರಾಜರ್ಷಿ. ಏತೇನ ಸರ್ವೇ ವ್ಯಾಖ್ಯಾತಾ. ನಮ್ಮ ರಾಜ ಋಷಿಯಾಗಿರ್ಬೇಕು. ಅದರಲ್ಲಿ ಏನೆಲ್ಲ ಬಂತು? ಧರ್ಮಾರ್ಥ ಕಾಮಗಳ ಹದವಾದ ಮಿಶ್ರಣ ಬಂತು, ಮೋಕ್ಷದ ಕಡೆಗಿನ ಗುರಿ ಬಂತು, ದುಷ್ಟ ದಮನದ ಒಂದು ಸ್ಥೈರ್ಯ ಬಂತು, ಶಿಷ್ಟ ಪಾಲನದ ಮಾರ್ಧವ ಬಂತು, ಎಲ್ಲ ಬಂತು. ಏನ್ ಬರಲಿಲ್ಲ ಹೇಳಿ? ಒಂದು ಪದ ನಮ್ಮಲ್ಲಿ ಹಲವಾರು ಪ್ರಕರಣಗಳನ್ನೇ ವ್ಯಾಖ್ಯಾನ ಮಾಡಿಬಿಡತ್ತೆ. ನಾಶ್ರಮೇರೋ ಚಯದ್ವಾತಂ ವೀರಮಾರ್ಗಾಭಿಕಾಂಕ್ಷಯ ತಥೋ ಯುಧಿಷ್ಠಿರ ಪ್ರಾಹ ಪಾಂಡವಾನ್ ಭರತರಚಭಾ. ಈ ಮಾತನ್ನ ಕೇಳಿದ ಮೇಲೆ ಯುಧಿಷ್ಠಿರನಿಗೆ ತಾತ್ಕಾಲಿಕವಾಗಿ ಬಂದಿದ್ದ ಆಶ್ರಮವಾಸ ಪ್ರೀತಿ ನಾಶ ಆಗಿ ಹೋಯ್ತಂತೆ. ಮಾತಾಡ್ತಾ ಮದುವೆ ಬಗ್ಗೆ ಕೇಳ್ದ, ಸಮಾಜದ ವಿಪ್ಲವದ ಬಗ್ಗೆ ಕೇಳಿದ. ಹಾಗೆ ಬರ್ತಾ ಮನಸ್ಸು ಟಕ್ಕಾಲಿ ಕೊಟ್ಟಾಯ್ತು. ಹಾಗೆ ಒಳಗಡೆಯೇ ಡೈವರ್ಟ್ ಆಗಿದ್ದಕ್ಕೆ ಭೀಷ್ಮಾಚಾರ್ಯರ ಅತ್ಯಂತ ಟ್ಯಾಕ್ಟ್ಫುಲ್ ಆನ್ಸರ್ ಅಂತಾರಲ್ಲ ಹಾಗೆ. ಉತ್ತರ ಹೇಗಿರಬೇಕು? ಯಾವುದೋ ಅವನಿಗೆ ಸಂಬಂಧ ಇಲ್ಲ ಅಂತ ಅನ್ನಿಸ್ತಾ ಇರಬೇಕು. ಎಲ್ಲೋ ಹೋಗ್ತಾ ಇದೀವಿ ಅನ್ಬೇಕಾದ್ರೆ ಟಕ್ಕ ಹುಕ್ಕಡ ಅಂತ ಹೇಳ್ತಾರಲ್ಲ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ, ಹಾಗಿರ್ಬೇಕು. ಆ ಹುಕ್ ಇರಬೇಕು. ಯಾರದದು? ಜರಿರಾವ್ದ ಒಂದು ಪುಸ್ತಕ, ಯಾವ ಪುಸ್ತಕ ನೆನಪಾಗ್ತಾ ಇಲ್ಲ ನನಗೆ. ಫ್ಲಾಟ್ ಅರ್ಥ ಯಾವುದೋ ಒಂದು ಪುಸ್ತಕ, ಅದರಲ್ಲಿ ಹುಕ್ಕಡ್ ಅಂತ ಒಂದು ಪರಿಭಾಷೆಯ ಪ್ರಯೋಗ. ಕಾರ್ಪೊರೇಟ್ ವರ್ಲ್ಡಿನಲ್ಲಿ ನಿಮ್ಮನ್ನ ಕೂಡಲೇ ಕ್ಯಾಚ್ ಮಾಡುವಂತಹ ಒಂದು ಪಾಯಿಂಟ್, ದಟ್ಸ್ ಕಾಲ್ಡ್ ಹುಕ್ಕಡ್. ಇದು ಕೇಳಿರ್ತೀರ ನೀವು ಇದನ್ನೆಲ್ಲ. ಅದರಿಂದಾಗಿ ಆ ರೀತಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇರೋ ಹಾಗೆ ಟಕ್ಕ ಟ್ರ್ಯಾಕ್ಗೆ ಬರಬೇಕು. ಅದನ್ನ ಅಲ್ವಾ ನೋಡ್ತಾ ಇದೆಯಾ ಅದು? ಅದನ್ನ ಭೀಷ್ಮಾಚಾರ್ಯರು ಆ ತಂತ್ರವನ್ನು ಬಳಸಿದ್ದು. ಫಸ್ಟ್ ದಾನದ ಬಗ್ಗೆ ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಾ ಇದೆ ಅನ್ನೋದೇ ಜನರಿಗೆ ಇವ್ರು ಕೇಳಿದ ಉತ್ತರ. ನಾನು ಆಶ್ರಮ ಕೊಟ್ಟೋಗ್ಬಿಡ್ಬೇಕು, ಅಯ್ಯೋ ನರಕದಲ್ಲಿ ತಲೆಕೆಳಕಾಗಿ ಬಿದ್ದೋಗ್ಬಿಡ್ತೀನಿ ಅಂತ ಅವನಿಗೆ ಅನ್ನಿಸ್ತಾ ಇತ್ತು. ಇವ್ರು ಏನು ಭೀಷ್ಮಾಚಾರ್ಯ ಏನು ಉತ್ತರ ಹೇಳ್ತಾ ಇದ್ದಾರೆ ಅಂತ ಹೋಯ್ತು ಇಲ್ಲಿಗೆ ಬಂತು. ಔಟ್ಕಮ್, ಫೈನಲ್ ಔಟ್ಕಮ್ ಏನು? ಧರ್ಮರಾಜನಿಗೆ ಇಲ್ಲ ನಾನು ಆಶ್ರಮದಲ್ಲಿ ವಾಸ ಮಾಡಬೇಕು ಅಂತ ಇಲ್ಲ. ಅದನ್ನ ಅವ್ರ ತಮ್ಮಂದ್ರಿಗೆ ಬೇರೆ ಹೇಳ್ದ. ಇದು ಇರೋದು ಮಜಾ. ಪಿತಾಮಹಶ್ಚ ಯದ್ವಾಕ್ಯಂ ತದ್ವೋ ರೋಚಯತು ಪ್ರಭೋ. ಎಲೈ ಪಾಂಡವರೇ ಅಂದ ಅವನು, ನಮ್ಮ ಮುತ್ತಜ್ಜನ ಮಾತು ಏನಿದೆ, ಅಜ್ಜನ ಮಾತು ನಿಮಗೂ ಸಂತೋಷ ಆಗಲಿ ಅಂದ. ನೀವು ಅದನ್ನ ಅನುಸರಿಸಿ ಅಂದ. ವಸ್ತುತಃ ಭೀಮಸೇನನಿಂದ ಹಿಡಿದು ಸಹದೇವನವರೆಗೆ ದ್ರೌಪದಿಯ ತನಕ ಯಾರಿಗೂ ಇವನಿಗೆ ಬಂದ ಡೌಟ್ ಬಂದಿರಲಿಲ್ಲ. ಇವನಿಗೆ ಬಂದ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಲಿಲ್ಲ, ಯಾವುದೂ ಇರಲಿಲ್ಲ. ಆದರೆ ಇವನಿಗೆ ಬಂದಿದ್ದನ್ನ ಪ್ರಶ್ನೆ ಕೇಳಿ ನಿಮ್ಗೆಲ್ಲರಿಗೂ ಉತ್ತರ ಸಿಕ್ತಲ್ಲ, ಈ ಮಾತು ನಿಮ್ಗೆ ಇಷ್ಟ ಆಗಲಿ ಅಂದ. ಜನರ ಮೆಂಟಾಲಿಟಿ ಅದು. ಅವರ ವೈಯಕ್ತಿಕವಾದ
ಒಂದು ಆಸೆ ಆಕಾಂಕ್ಷೆಗಳು, ಅವರ ವೈಯಕ್ತಿಕವಾದ ಚಿಂತನೆ, ಅದು ಸ್ವಲ್ಪ ಬಾಲಿಶ ಅಂತ ಗೊತ್ತಾಯ್ತಾ, ಅದಕ್ಕೆ ಹಿಂಗೆ ಮಾಡಿದ್ದು ಅಂತ ಅಂದ್ಬಿಡ್ತಾರೆ. ಅದೇ ರೀತಿ ಧರ್ಮರಾಜನು ಮಾಡಿದ್ದು. ಅವನಿಗೆ ಪ್ರಶ್ನೆ ಬಂದಿದ್ದು, ಆದರೆ ನಿಮಗೆ ಬಂದಿದೆಯಲ್ಲ ಸರಿ ಹೋಗಲಿ ಅಂದ್ಬಿಟ್ಟ. ಹೀಗೆಲ್ಲ ಮಾನಸಿಕವಾದ ಅನೇಕ ಸಂಗತಿಗಳು, ಸೂಕ್ಷ್ಮಗಳು ಇಲ್ಲಿರುತ್ತೆ. ತತಸ್ತು ಪಾಂಡವಾ ಸರ್ವೇ ದ್ರೌಪದಿ ಚ ಯಶಸ್ವಿನಿ ಯುಧಿಷ್ಠಿರಸ್ಯ ತದ್ವಾಕ್ಯಂ ಬಾಢಮಿತ್ಯಭ್ಯಪೂಜಯನ್. ಇದನ್ನೆಲ್ಲ ಕೇಳ್ತಾ ಇದ್ದವರು ದ್ರೌಪದಿಯೂ ಇದ್ಲು. ಎಲ್ಲ ಪಾಂಡವರು ದ್ರೌಪದಿ ಹೌದು ರಾಜ ಅಂತ ಅನ್ಬಿಟ್ರು. ಯಾಕಂದ್ರೆ ಹೀಗಾದ್ರೂ ಅವನು ಸರಿಯಾಗಲಿ ಅಂತ. ಆದ್ರೆ ಇವನೇನು ಅನ್ಕೊಂಡ ಗೊತ್ತಾ, ಕರೆಕ್ಟಾಗಿ ಹೇಳಿದೆ. ಇಲ್ಲ ಅಂತಂದ್ರೆ ಇವ್ರಿಗೆ ಡೌಟ್ ಇರ್ತಿತ್ತು ಅಂತ ಇವನು. ಆದ್ರೆ ಈಗೊಂದು ಯೋಚನೆ ಬರ್ಬೋದಲ್ಲ, ನಕುಲ ಸಹದೇವರು ಅವನಿಗಿಂತ ಯೋಗ್ಯತೆಯಲ್ಲಿ ಸಣ್ಣವರು. ಅದು ಸಮಾನ, ಭೀಮ ಮತ್ತೆ ಸಮಾನ ಸಮಾನ ಸಮಾನ. ಅಶ್ವದೇವತೆಗಳು ಮತ್ತೆ ಯಮನಿಗೆ ಸಮ. ಆಯ್ತಾ? ಅವ್ರಿಗೆ ಇಷ್ಟೊಂದು ಡೌಟ್ ಬಂದಿರಲಿಲ್ಲ. ಧರ್ಮರಾಜನಿಗೆ ಬಂದಿತ್ತು. ನಮ್ಮ ಇಲ್ಲಿ ಒಬ್ಬರು ದಿಲೀಪರಿದ್ದಾರೆ, ನೀವು ಇಲ್ಲಿ ನೋಡುವ ದಿಲೀಪ ರತ್ನಾಕರರು ಬೇರೆ, ಇಲ್ಲೊಬ್ರು ದಿಲೀಪ್ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ, ನಕುಲ ಸಹದೇವರಿಗೂ ಇದೇ ರೀತಿ ಡೌಟ್ ಬಂದಿರ್ಬೋದಲ್ವಾ, ಯಾಕೆಂದ್ರೆ ಸಮಾನ ಯೋಗ್ಯತಾವತ್ವ ಅಂತ ಅವ್ರದ್ದು. ಸಮಾನ ಯೋಗ್ಯತಾ ಇರಬಹುದು, ಆದರೆ ಧರ್ಮರಾಜನಿಗೆ ಮಿತಿಮೀರಿದ ಪುಣ್ಯವನ್ನ ಧರ್ಮಂಚ ಸಂಕ್ರಾಮಯಿತು ಕೃಷ್ಣಾಯಾಮ್ ಅನುಜೇಶು ತತ್ ಅಂತ ಆಚಾರ್ಯರ ನಿರ್ಣಯ. ಪುಣ್ಯ ಧರ್ಮರಾಜನಿಗೆ ರಾಜಸೂಯಾದಿಗಳಲ್ಲಿ ನೇತೃ ಆದ್ದರಿಂದ, ಯಜಮಾನ ಸ್ಥಾನದಲ್ಲಿ ಕುಳಿತದ್ದರಿಂದ ಹೆಚ್ಚಿನ ಪುಣ್ಯ ಧರ್ಮರಾಜನಿಗೆ ಬಂದಿದೆ. ಆದರೆ ಸಮಾನ ಯೋಗ್ಯತೆ ಇದ್ದರೂ ಯೋಗ ಇರಲಿಲ್ವಲ್ಲ ನಕುಲ ಸಹದೇವರಿಗೆ. ಆದ್ದರಿಂದ ಅವರಿಗೆ ಈ ಪಾಟಿ ಸಂಶಯ ಬಂದಿರಲಿಲ್ಲ, ಇವನಷ್ಟು ಸಂಶಯ ಬಂದಿರಲಿಲ್ಲ. ಅದರಿಂದ ಸಂಶಯ ಬಂದಿದ್ದು ಧರ್ಮರಾಜನಿಗೆ. ಯಾಕೆ ಅಂದ್ರೆ ಯೋಗ್ಯತೆಗಿಂತ ಮೀರಿದ ಪುಣ್ಯ ಅವನಿಗಿದ್ದದ್ರಿಂದ ಪರತತ್ವದಲ್ಲಿ ಸಂಶಯ ಮಾಡುವ ಮೂಲಕ ಅವನಿಗೆ ಸ್ವಲ್ಪ ಮಿತಿಮೀರಿದ ಪುಣ್ಯ ಪರಿಹಾರ ಆಯಿತು. ಇಷ್ಟರೊಂದಿಗೆ ನಾವು ಇದೆಲ್ಲ ಒಳಗಡೆ ಇದ್ದು ಹೊರಗಡೆಗೆ ಬಂದರೆ ಯುಧಿಷ್ಠಿರಸ್ಯ ತದ್ವಾಕ್ಯಂ ಬಾಢಮಿತಿ ಅಭ್ಯಪೂಜಯನ್ ಅನ್ನುವಲ್ಲಿಗೆ 48ನೆಯ ಅಧ್ಯಾಯ ಆಗಿದೆ. ಯಾನೀಮಾನಿ ಬಹಿರ್ವೇದ್ಯಾಂ ದಾನಾನಿ ಪರಿಚಕ್ಷಸೇ ತೇಭ್ಯೋ ವಿಶಿಷ್ಟಂ ಕಿಂ ದಾನಂ ಮನ್ಯಸೆ ಕುರುಪುಂಗವಾ. ಯುಧಿಷ್ಠಿರ ಕೇಳ್ತಾನೆ, ಯಾನೀಮಾನಿ ಬಹಿರ್ವೇದ್ಯಾಂ, ಇದೆಲ್ಲ ದಾನ ಹೊರಗಡೆಯ ದಾನ, ಯಜ್ಞ ಮಾಡುವಾಗ ಮಾಡಬೇಕಾದ ದಾನ. ಇದಕ್ಕಿಂತ ವಿಶಿಷ್ಟವಾದ ದಾನ ಯಾವುದು ಹೇಳು? ಕೌತೂಹಲಂ ಹಿ ಪರಮಂ ಅತ್ರ ಮೇ ವರ್ತತೆ ವಿಭೋ ದಾತಾರಂ ದತ್ತಮನ್ವೇತಿ ತದ್ದಾನಂ ಭರತರಷಭಾ. ದಾನ ಅಂದ್ರೆ ಏನು? ನಿನ್ನ ಕುತೂಹಲ ನನಗಿಷ್ಟ ಆಯಿತು, ನನಗೂ ಕುತೂಹಲ ಇದೆ. ದಾತಾರಂ ದತ್ತಮನ್ವೇತಿ, ಕೊಟ್ಟದ್ದು ಕೊಡುವವನ ಹಿಂದೆಯೇ ಇರುತ್ತೆ. ಕೊಟ್ಟದ್ದು ಕೊಡುವವನ ಹಿಂದೆಯೇ ಇರುತ್ತೆ. ಅದು ಯಾವತ್ತೂ ಅಲ್ಲ ಹೋಗ್ಬಿಡತ್ತೆ ಅಂತಲ್ಲ, ಕೊಟ್ಟದ್ದು ಖಂಡಿತ ಕಾಪಾಡತ್ತೆ. ಅಭಯಂ ಸರ್ವಭೂತೇಭ್ಯೋ ವ್ಯಸನೇವಾಪ್ಯನುಗ್ರಹ. ಎಲ್ಲ ಭೂತಗಳಿಗೆ ಅಭಯವನ್ನು ಕೊಡೋದು ಅತ್ಯಂತ ಉತ್ತಮ. ಹೀಗಾಗಿ ಸನ್ಯಾಸವನ್ನು ತಗೊಳ್ಬೇಕಾದ್ರೆ ಅಭಯಂ ಸರ್ವಭೂತೇಭ್ಯ, ನನ್ನಿಂದ ಯಾವುದೇ ಭಯವಿಲ್ಲ ಅಂತ ಅಭಯದಾನವನ್ನೇ ಸನ್ಯಾಸಿಯಾದವನು ಮಾಡುವಂಥದ್ದು. ನನ್ನಿಂದ ಯಾವುದೇ ಭಯ ಇಲ್ಲ ನಿಮಗೆ ಅಂತ, ಅದು ದೊಡ್ಡ ದಾನ. ವ್ಯಸನೇವಾಪಿ ಅನುಗ್ರಹ, ಸಂಕಟ ಬಂದಾಗ ಅವರನ್ನು ಹಿಡಿಯುವುದು ಮಾನಸಿಕವಾಗಿ, ಮುಖ್ಯವಾಗಿ ಮಾನಸಿಕವಾಗಿ. ಇನ್ನೇನು ಬೇಡ,
ಮಾನಸಿಕವಾಗಿ ಹಿಡಿದ್ರೆ ಆಯಿತು. ಇನ್ನು ಯಾರಿಗೆ ಕೊಟ್ಟ ದಾನ ಅವನ ಹೆಂಡತಿ ಮಕ್ಕಳನ್ನು ಸಾಕಲಿಕ್ಕಾಗತ್ತೆ, ಅದು ಉತ್ಕಟವಾದ ದಾನ. ಅದು ಎಲ್ಲ ದಾನವೂ ಇದೆ, ಹಿರಣ್ಯ ದಾನ ಇದೆ, ಗೋದಾನ ಇದೆ, ಎಲ್ಲ ತಾರಯಂತ್ಯಪಿ ದುಷ್ಕೃತಾನ್, ಪಾಪವನ್ನು ದಾಟಿಸುತ್ತೆ. ಇದನ್ನ ಸಜ್ಜನರಿಗೆ ಕೊಡಬೇಕು, ಗುಣವಂತನಿಗೆ ಕೊಡಬೇಕು. ತತ್ತದ್ಗುಣವತೇ ದೇಯಂ ತದೇವಾಕ್ಷಯಮಿಚ್ಛತಾ. ಅಪಾತ್ರ ದಾನ ಆಗಬಾರದು, ಪಾತ್ರವನ್ನು ನೋಡಲೇಬೇಕು. ಪ್ರಿಯಾಣಿ ಲಭತೆ ಲೋಕೆ ಪ್ರಿಯದ ಪ್ರಿಯಕೃತ್ತಥಾ. ಒಳ್ಳೆಯದನ್ನು ಕೊಡುವವನು ಒಳ್ಳೆಯದನ್ನು ಹೊಂದುತ್ತಾನೆ. ಯಾಚಮಾನಾವಮಾನಾಚ್ಚ ಆಶಾವಂತಮಕಿಂಚನಂ ಯೋನಾರ್ಚತಿ ಯಥಾಶಕ್ತಿ ಸನೃಶಂಸೋ ಯುಧಿಷ್ಠಿರಾಂ. ಯಾಚಮಾನಾವಮಾನಾಚ, ಏನೋ ಒಂದನ್ನು ಬೇಡ್ತಾ ಅವಮಾನದಿಂದ ತಲೆ ತಗ್ಗಿಸಿರ್ತಾನೆ, ಅಶಾಂತನಾಗಿರ್ತಾನೆ, ಅವನಲ್ಲಿ ಯಾವ ಹಣವೂ ಇಲ್ಲ, ಅಂಥವನನ್ನ ಪೂಜಿಸದಿದ್ದರೆ, ಅಂಥವನಿಗೆ ಅವಕಾಶ ನೀಡದಿದ್ದರೆ ನೃಶಂಸಃ, ಅವನು ಕ್ರೂರಿ ಆಗ್ತಾನೆ. ಅಮಿತ್ರಮಪಿ ಚೇದ್ದೀನಂ, ಶತ್ರು ಆಗಿರಬಹುದು, ಶರಣಾಗತನಾದರೆ ಅವನನ್ನು ಇಟ್ಕೊಳ್ಬೇಕು. ಶರಣಾಗತ ರಕ್ಷಣಾ ಅನ್ನೋದು ಪ್ರಾಚೀನ ಭಾರತದ ದೊಡ್ಡ ಗುಣ. ಆದರೆ ಅದನ್ನು ಅಯೋಗ್ಯರಿಗೆ ಕೊಟ್ಟು ಬಹಳ ಜನ ಪೆಟ್ಟು ತಿಂದರು. ಭಾರತದ ರಾಜರು ಬೇಡಿಕೊಳ್ತಾನೆ ಅಂತ ಹೇಳಿ ಪೃಥ್ವಿರಾಜ ಯಾರನ್ನ ಉಳಿಸಿ ಕಳಿಸಿದ್ದು? ಇವರು ಯೋಗ್ಯರಲ್ಲ ಅನ್ನೋದು ಗೊತ್ತಾಗಬೇಕಿತ್ತು. ಅದಕ್ಕೆ ಬೇಡಿದರೂ ಕೂಡ ಕರ್ಣನನ್ನು ಅವನು ಉಳಿಸಲಿಲ್ಲ. ಕೃಷ್ಣ ಆಗಬೇಕಿತ್ತು. ಪೇಜಾವರ ಸ್ವಾಮಿಗಳು ಅವರೊಂದು ಮಾತು ಹೇಳ್ತಾ ಇದ್ರು, ಕೃಷ್ಣನನ್ನ ನೀತಿಯಲ್ಲೇ ಅರ್ಥ ಮಾಡಿಕೊಂಡು ಅನುಸರಿಸಿದವನು ಶಿವಾಜಿ ಒಬ್ಬನೇ. ಉಳಿದವರ್ಯಾರು ಶಿವಾಜಿಯನ್ನ ಅನುಸರಿಸಲಿಲ್ಲ, ಶಿವಾಜಿಯಂತೆ ಕೃಷ್ಣನನ್ನು ಅನುಸರಿಸಲಿಲ್ಲ. ಅವರು ಒಂದು ಆದರ್ಶವಾದವನ್ನು ತುಂಬಿಕೊಂಡಿದ್ರು. ಎದುರುಗಡೆ ಇದ್ದವರು ಯೋಗ್ಯರ ಹೌದೋ ಇಲ್ವೋ ಅಂತ ನೋಡಿರಲಿಲ್ಲ ಅಂತ. ಹೀಗಾಗಿ ಅಮಿತ್ರಮಪಿ ಚೇದ್ದೀನಂ ಶರಣೈಷಿಣಂ ಕೃಶಾಯ ಹ್ರೀಮತೆ ತಾತ ವೃತ್ತಿ ಕ್ಷೀಣಾಯ ಸೀದತೆ. ನಾಚಿಕೊಂಡು ಬೇಡಿಕೊಳ್ಳಲು ನಾಚಿಕೊಳ್ತಾ ಇರುವ ವೃತ್ತಿ ಕ್ಷೀಣ ಅಂತಂದ್ರೆ ಬದುಕು ದುರ್ಭರವಾಗಿದೆ, ಬದುಕುವ ಅನೇಕ ಅವಕಾಶಗಳನ್ನು ಕಳ್ಕೊಂಡಿದ್ದಾನೆ. ಅವನ ಹಸಿವನ್ನು ಪರಿಹಾರ ಮಾಡಬೇಕಂತೆ. ಅವನು ಪುರುಷೋತ್ತಮ. ಹರಿಯಾತು ನಿಯತಾನ್ ಸಾಧೂನ್ ಪುತ್ರ ಜಾರೈಶ್ಚ ಕರ್ಷಿತಾನ್. ಯಾರಿಗೆ ನಾಚಿಕೆಯಿಂದ ಕೂಡಿರ್ತಾರೆ, ಏನು ಮಾಡಿದ್ರು ನಾಚಿಕೆಯನ್ನು ಅವ್ರು ಬಿಡಲ್ಲ, ನಿಮ್ಮ ಮನೆಗೆ ಬರಲ್ಲ, ಅಂಥವ್ರನ್ನ ಬೇರೆ ಬೇರೆ ಕಾರಣಗಳಿಂದ ನಿಮಂತ್ರಣ ಮಾಡಿ ಅವರಿಗೆ ಊಟಕ್ಕೆ ಹಾಕಬೇಕು. ಆಶಿಷೋ ಏನ ದೇವೇಚು ನಮರ್ತ್ಯೇಶು ಚ ಕುರುವತೆ. ಅವರು ದೇವತೆಗಳಲ್ಲೇ ಆಗಲಿ ಮನುಷ್ಯರಲ್ಲೇ ಆಗಲಿ ತಮ್ಮ ಬಯಕೆಗಳನ್ನು ಹೇಳಿಕೊಳ್ಳೋದಿಲ್ಲ, ಸತ್ವಗುಣದಿಂದ ಬದುಕ್ತಾ ಇರ್ತಾರೆ. ಅವರು ಯೋಗ್ಯರು. ಆಶೀವಿಚ ತಮೇಭ್ಯಶ್ಚ ತೇಭ್ಯೋ ರಕ್ಷಸ್ವ ಭಾರತ ತಾನ್ ಯುಕ್ತೈರುಪವಿಜ್ಞಾಪ್ಯ ಭೋಗೈರ್ನಿರ್ವಪರಕ್ಷಚ. ಅಂತಹ ಅರ್ಹರಾದವರನ್ನ ರಕ್ಷಿಸು, ನಿನ್ನ ರಾಜ್ಯದಲ್ಲಿ ಗಮನಿಸು. ಅದರಿಂದಾಗಿ ಇಲ್ಲ ಅವರು ಅರ್ಜಿ ಹಾಕಿದವರಿಗೆ ಮಾತ್ರ ಫಸ್ಟ್ ಪ್ರಿಫರೆನ್ಸು ಅಂತ ಅನ್ಬೇಡಪ್ಪ. ಅರ್ಜಿ ಹಾಕಲಿಕ್ಕೆ ನಾಚಿಕೊಳ್ಳುವ ಯೋಗ್ಯರಿರ್ತಾರೆ, ಅವರನ್ನು ಹುಡುಕಬೇಕು. ಈ ಕಾರ್ಪೊರೇಟ್ ಸಂಸ್ಕೃತಿಯ ತರಹ ಸೆಲ್ಫ್ ಅಪ್ರೈಸಲ್ ಮಾಡ್ಕೊಳ್ಳೋದು ಅದು ಸ್ಪರ್ಧೆಯಲ್ಲಿ ಸರಿಯಾಗಿರಬಹುದೇನೋ, ಯಾಕಂದ್ರೆ ಸ್ಪರ್ಧೆಗೆ ಅಂತಾನೆ ಇಳಿದಿದ್ದಾರೆ ಅವರು. ಆದರೆ
ಸಾಧನೆ ಮಾಡ್ತಾ ಇರ್ತಾರೆ, ಕಲೆಯಲ್ಲಿ, ವೈದುಷ್ಯದಲ್ಲಿ ಇತ್ಯಾದಿಗಳಲ್ಲೆಲ್ಲ ಅಪ್ರೈಸಲ್ ಇದೆ, ಅವರು ಸೆಲ್ಫ್ ಅಪ್ರೈಸಲ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಅವ್ರಿಗೆ ಗೌರವ ಕೊಡಬೇಕು ಅಂತ ಅನ್ಕೋಬೇಡ. ಈ ವಸ್ತುತಃ ಬಯೋಡಾಟ ಇದೆಯಲ್ಲ, ಅದರಷ್ಟು ಹೊಲಸು ಜಗತ್ತಲ್ಲಿ ಇನ್ನೊಂದಿಲ್ಲ. ನಾವೇನು ಮಾಡಿದ್ದೀವಿ ಅಂತ ಅಟ್ಲೀಸ್ಟ್ ತಿಳ್ಕೋಬೇಕು. ಅವರು ಪರಿಚಯ ಮಾಡಬಹುದು, ನೋಡಿ ನಾನು ಈ ಫೀಲ್ಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪರಿಚಯ ಮಾಡಬಹುದೇ ವಿನಃ ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ಅಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ, ಇದು ಏನಂತ ಹೇಳಿದ್ರೆ ನಾನು ಕೆಲಸದ ವಿಚಾರದಲ್ಲಿ ಏನು ಮಾತನಾಡ್ತಾ ಇಲ್ಲ. ಯಾಕೆಂದರೆ ಈಗ ಕಂಪನಿಗಳು ಹಾಗೆ ಬೆಳೆದಿವೆ. ಆದರೆ ಒಬ್ಬ ವಿದ್ವಾಂಸನಿಗೆ ಸರ್ಕಾರಗಳು ಪ್ರಶಸ್ತಿ ಕೊಡಬೇಕಾದ್ರೆ ಅವ್ರು ಏನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕಾಗದೇ ಇರೋಷ್ಟು ಏನು ವೈಚಾರಿಕ ದಾರಿದ್ರ್ಯ ಇದೆಯಾ? ಯಾರು ಕಳ್ಳರಿರ್ತಾರೆ, ಸುಳ್ಳರಿರ್ತಾರೆ, ಮುಟ್ಟಾಳರು, ಮುದುಕರಲ್ಲ, ಮುಟ್ಟಾಳರು, ಶತ್ರುಗಳು, ಅವ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಬೇಕಾಷ್ಟು ಡಬಲ್ ಪೇಮೆಂಟ್ ಕೊಟ್ಟು ಸ್ಪೈಗಳನ್ನು ಕಳಿಸಿರ್ತಾರೆ. ಒಳ್ಳೆಯವರನ್ನು ಹುಡುಕಿ ಅಂತ ಒಂದು ಮಾತು ಹೇಳಲ್ಲ. ಈ ತರಹ ಮಾಡಬೇಡಿ ಅಂತಾರೆ ಭೀಷ್ಮಾಚಾರ್ಯರು. ರಾಜ್ಯ ಒಳ್ಳೇದಾಗಬೇಕು ಅಂದರೆ ಯಾರು ಯೋಗ್ಯರಿರ್ತಾರೆ, ನಾಚಿಕೆಯ ಸ್ವಭಾವ ಇರುತ್ತೆ, ಅವರನ್ನು ಹೊರಗಡೆ ತನ್ರಪ್ಪ. ತಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಕೂಡ ಅವ್ರಿಗೆ ಕಷ್ಟ ಆಗತ್ತೆ, ಅಂತಹ ಯೋಗ್ಯರನ್ನ ನೀವು ತನ್ನಿ, ಬೇರೆ ಅಲ್ಲ. ಯಾಕೆಂದ್ರೆ ಅವರನ್ನ ತಿರಸ್ಕರಿಸಿದ್ರೆ ಆಶೀವಿತ ತಮೇಭ್ಯಶ್ಚ ತೇಭ್ಯೋ ರಕ್ಷಸ್ವ ಭಾರತ, ಹಾವಿನ ತರಹ ಅವರನ್ನು ತಿಳ್ಕೊಳ್ಳದೆ ಹೋದ್ರೆ ಆ ಅಜ್ಞಾನವೇ ನಮ್ಮನ್ನು ಸುಡುತ್ತೆ. ಅಂಥವರನ್ನ ಗುರುತಿಸಯ್ಯ. ಕೃತೈರಾವತೈರ್ನಿತ್ಯಂ ಯದಿತೆ ಪ್ರತ್ಯಗೃಹೀಯು ಶ್ರದ್ಧಾಪೂತಂ ಯುಧಿಷ್ಠಿರ ಕಾರ್ಯಮಿತ್ಯೇವ ಮನ್ವಾನಾ ಧಾರ್ಮಿಕ ಪುಣ್ಯಕರ್ಮಿಣಃ. ಯಾರು ಶ್ರದ್ಧೆಯಿಂದ ಕೂಡಿದ್ದನ್ನು ಸ್ವೀಕರಿಸೋದು ನಮ್ಮ ಕರ್ತವ್ಯ ಅಂತ ಅಷ್ಟೇ ತಗೊಳ್ತಾರೋ, ಅಲ್ಲಿ ಲೋಭ ಯಾರಿಗಿರೋದಿಲ್ವೋ ಅವರು ಧಾರ್ಮಿಕರಯ್ಯ. ವಿದ್ಯಾ ಸ್ನಾತ ವ್ರತಸ್ನಾತ ಧರ್ಮ ಮಾಮಂತ್ರ್ಯ ಜೀವಿನಃ ಗೂಢ ಸ್ವಾಧ್ಯಾಯ ತಪತಃ ಬ್ರಾಹ್ಮಣ ಸಂಶಿತ ವ್ರತಾಃ. ವಿದ್ಯಾಸ್ನಾತರು, ವ್ರತಸ್ನಾತರು, ಧರ್ಮವನ್ನು ಆಶ್ರಯಿಸಿ ಬದುಕುವವರು, ಸ್ವಾಧ್ಯಾಯವನ್ನು ತಪಸ್ಸನ್ನು ಗುಟ್ಟಾಗಿ ಮಾಡುವವರು. ಇದನ್ನ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಹೇಳ್ತಾರೆ. ದೇವರ ನಾಮಸ್ಮರಣೆ ಮಾಡುವಾಗ ಅಳುವವರನ್ನ ನಂಬಬೇಡಿ, ಗೊತ್ತಿಲ್ಲ. ಅಥವಾ ದೇವರ ನಾಮಸ್ಮರಣೆ ಮಾಡ್ತಾ ಇರುವಾಗ ಅಳು ಬಂದ್ರೆ ಹತ್ತಿಕ್ಕಿಕೊಳ್ಳಿ, ಅಳಬೇಡಿ. ಯಾಕೆ ಅಂದ್ರೆ ನಿಮ್ಮ ಅಳು ಬೇರೆಯವರಿಗೆ ಓ ಇವನು ಭಕ್ತ ಅನ್ನುವ ಭಾವನೆ ಭರಿಸದಿರಲಿ. ಹಾಗೆ ಸಂಯತೇಂದ್ರಿಯರಾಗಿರ್ಬೇಕು ಅಂತಾರೆ ಆಚಾರ್ಯರು. ಬೈಬಲ್ನಲ್ಲೂ ಅದೇ ಇದೆ. ಅಂದ್ರೆ ಆಚಾರ್ಯರು ಹೇಳೋದು ಬಹಳ ಅತ್ಯಂತ ಪ್ರಾಚೀನವಾದದ್ದನ್ನು ಕೋಟ್ ಮಾಡ್ತಾರೆ. ಅವರು ಯಾರ್ದು ಇದು ಈ ಲೋಕದ ಯಾವುದು ಬೇಕಿಲ್ಲ ಅವರಿಗೆ. ಆದ್ರೆ ಸಂವಾದ ಇದೆ ಅಂತ ಅಷ್ಟೇ ಹೇಳ್ತಾರೆ. ಏನಂತ ಇದೆ, ಅಲ್ಲಿ ಕೆಲವು ಜನರು ಇರ್ತಾರೆ, ಏಕಾಂತದಲ್ಲಿ ಅಳ್ತಾರಲ್ಲ, ಅವ್ರ ಹತ್ರ ದೇವರು ಇರ್ತಾನೆ. ಸರ್ಕಲ್ನಲ್ಲಿ ಅಳುವವರನ್ನು ನಂಬಬೇಡ ಅಂತ ಒಂದು ಮಾತಿದೆ ಅಲ್ಲಿ, ನ್ಯೂ ಟೆಸ್ಟಮೆಂಟಲ್ಲೇ ಇದೆ. ಅದರಿಂದಾಗಿ ಗೂಢ ಸ್ವಾಧ್ಯಾಯ ತಪಸಃ ಬ್ರಾಹ್ಮಣ ಸಂಶಿತ ವ್ರತಾಃ ತೇಷು ಶುದ್ಧೇಷು ದಾಂತೇಷು ಸ್ವದಾರ ನಿರತೇಷು ಚ ಯತ್ಕರಿಷ್ಯತಿ ಕಲ್ಯಾಣಂ ತತ್ತಲ್ಲೋಕೇಶು ಯಾಸ್ಯಸಿ. ಶುದ್ಧರಾದ ದಾಂತರಾದ ತಮ್ಮದೇ ಹೆಂಡತಿಯಲ್ಲಿ ರತರಾಗಿರುವವರಲ್ಲಿ ನೀವು ಕೊಟ್ಟ ದಾನ ಸಫಲ ಆಗತ್ತೆ. ಅಂದ್ರೆ ಯಾರು ಬೇಲಿ ಹಾರುತ್ತಾರೆ, ಕಾಂಪೌಂಡ್ ಹಾರೋದು ಇತ್ಯಾದಿಗಳು ಮಾಡೋದವರಿಗೆ ಕೊಡಬೇಡಿ ಅಂತಾರೆ. ಚಾರಿತ್ರ್ಯ ಶುದ್ಧವಾಗಿ ಇರಬೇಕು. ಯಥಾಗ್ನಿಹೋತ್ರಂ ಸುಹುತಂ ಸಾಯಂ ಪ್ರಾತರ ವಿಜಾನತ ತಥಾ ಭವತಿ ದತ್ತಂ ವೈ ವಿದ್ವದ್ಭ್ಯೋಥ ಕೃತಾತ್ಮನಾಂ. ಯಾರ ಅಗ್ನಿಹೋತ್ರ ಬೆಳಗ್ಗೆ ಸಂಜೆ ನಡೀತಾ ಇರುತ್ತೆ,
ಅವ್ರಿಗೆ ಕೊಟ್ಟದ್ದು ಸಾರ್ಥಕ. ಎಲ್ಲ ಯಜ್ಞಕ್ಕಿಂತ ವಿಶಿಷ್ಟವಾದದ್ದು ಯಾವುದು ಅಂದರೆ ಪಾತ್ರದಲ್ಲಿ ದಾನ ಮಾಡೋದು. ನಿವಾಪಾದಾನ ತದೃಚಾಹ ಸದೃಚೇಚು ಯುಧಿಷ್ಠಿರ ನಿವಪನ್ ಪೂಜಯನ್ಶ್ಚೈನಂ ತೇಷ್ವಾನ್ ರಣ್ಯಂ ನಿಗಚ್ಚತಿ. ಇನ್ನು ನಿವಾಪ ತರ್ಪಣ, ತರ್ಪಣ ಕೊಡೋದೇನಿದೆ ಅದು ದಾನಕ್ಕೆ ಸದೃಶವಾದದ್ದು ಅಂತ. ಅದಕ್ಕೆ ಶುದ್ಧ ಬರುತ್ತೆ. ಅಗ್ನಿದಗ್ಧಾನಗ್ನಿದಗ್ಧಾಹ ವಿದ್ಯುತಾಹತಾಹ. ಅವರು ಇವರು ಆ ಯೋನಿಯಲ್ಲಿರೋರು ಈ ಯೋನಿಯಲ್ಲಿರುವವರು. ನಿವಾಪ ಅಂತ ಹೇಳಿದ್ರೆ ತರ್ಪಣ. ಆ ನಿವಾಪವೂ ಕೂಡ ದಾನ ಸದೃಶ ಅಂತಾರೆ. ಅದರಿಂದಾಗಿ ಎಲ್ಲ ಪ್ರಾಣಿಗಳಿಗೆ ಸಂಧ್ಯಾ ವಂದನೆಯಲ್ಲೂ ಅದೇ ತಾನೇ ಬರೋದು. ದಿಂಗ್ ನಮಸ್ಕಾರ ಮಾಡಿ ಎಲ್ಲರಿಗೂ ನಮಸ್ಕಾರ. ಇನ್ನು ಯಾವ್ಯಾವ ಯೋನಿಯಲ್ಲಿ ಯಾರ್ಯಾರು ಇರ್ತಾರೆ, ಕಡೆಗೆ ನರಕದಲ್ಲಿರುವವರಿಗೆ ನಾವು ಊಟ ಮಾಡಿ ಎಂಜಲನ್ನ ನೀರು ಅದನ್ನು ತಗೊಂಡು ಅವರಿಗೆ ಒಂದು ತರ್ಪಣ ಬಿಡಲಿಕ್ಕಿದೆ. ಊಟ ಮುಗಿಸಿ ಪದ್ಮ ಅರ್ಬುದ ನಿವಾಸಿನಾಂ, ನರಕದಲ್ಲಿ ಕೋಟ್ಯಂತರ ವರ್ಷಗಳಿಂದ ವಾಸ ಮಾಡ್ತಾ ಇರುವವರಿಗೆ ಈ ಉಚ್ಛಿಷ್ಟವನ್ನು ನಾನು ನೀಡ್ತಾ ಇದ್ದೇನೆ, ಇದು ಅನ್ನವಾಗಿ ಬದಲಾಗಿ ಅವರಿಗೆ ಸುಖ ನೀಡಲಿ ಅಂತ ಒಂದು ಚಿಂತನೆ ಉಂಟು. ಆಪೋಷಣ ಅಂತ ಹೇಳ್ತಾರಲ್ಲ, ಕಡೆಯ ನೀರು ಊಟ ಮುಗಿಸಿದ ಮೇಲೆ. ಈ ಒಂದು ಮಹತ್ವದ ಅಂಶವನ್ನು ಒಳಗೊಂಡಿದೆ. ಅದರಿಂದಾಗಿ ನಿವಾಪವೂ ದಾನ ತದೃಚ ಅಂತಾರೆ. ಏವಂ ನೈವ ಕುಪ್ಯಂತಿ ನ ಲುಂಪಂತಿ ತೃಣೇಶ್ವಪಿ ತಯೇವನ ಪೂಜ್ಯತಮ ಯೇ ಚಾನ್ಯೇ ಪ್ರಿಯವಾದಿನಃ. ಇನ್ನು ಯಾರಿಗೆ ಸಿಟ್ಟು ಬರೋದಿಲ್ಲ ಅವರನ್ನೂ ಪೂಜಿಸಿ. ಸಿಟ್ಟು ಬರೋದಿಲ್ಲ ಅಂದರೆ ಬಹಳ ಕಡಿಮೆ ಬರುತ್ತೆ ಅಂತ ಅರ್ಥ. ತಯೇವನ ಪೂಜ್ಯತಮಾಹ ಯೇ ಚಾನ್ಯೇ ಪ್ರಿಯವಾದಿನಃ. ಸತ್ಯವಾದ ಪ್ರಿಯವನ್ನು ಮಾತನಾಡುವವರು. ಯೋ ನೋನು ಬಹುಮನ್ಯಂತೆ ನ ಪ್ರವರ್ತಂತಿ ಯಾಚನೆ ಪುತ್ರವತ್ ಪರಿಪಾಲ್ಯಾಸ್ತೆ ನಮಸ್ತೆಭ್ಯಸ್ತಥಾ ಭಯಂ. ಇನ್ನು ಯಾರು ಬಹುಮಾನ ನಮ್ಮನ್ನು ಗೌರವಿಸ್ತಾರೆ ಆದರೆ ಬೇಡುವುದಿಲ್ಲ ಅಂಥವರನ್ನು ಪ್ರಭುತ್ವ ಗುರುತಿಸಬೇಕು. ಋತ್ವಿಕ್ ಪುರೋಹಿತಾಚಾರ್ಯ ಮೃದು ಧರ್ಮಪರಾಹಿಯೇ ಕ್ಷಾತ್ರೇಣಾಪಿ ಹಿತಂ ಪೃಷ್ಟಂ ತೇಜಶ್ಚಾಮ್ಯತಿ ತೇಷ್ವಪಿ. ಋತ್ವಿಕರು, ಪುರೋಹಿತರು, ಆಚಾರ್ಯರು ಮೃದು ಧರ್ಮಪರರು. ಬ್ರಾಹ್ಮಣರ ಧರ್ಮ ಏನು ಅಂದರೆ ಮಾರ್ಧವ. ಆ ಮಾರ್ಧವ ಯಾರಿಗಿರುತ್ತೆ ಅವರಿಗೂ ಕೂಡ ಕೊರತೆ ಆಗದಂತೆ ನೋಡಬೇಕು. ಅದರಿಂದಾಗಿ ಈಶ್ವರೋ ಬಲವಾನಸ್ಮಿ ರಾಜಾಸ್ಮೀತಿ ಯುಧಿಷ್ಠಿರ ಬ್ರಾಹ್ಮಣಾನ್ ಮಾಸ್ಮ ಪರಿಯಾಸೀಹಿ ವಾಶೋಭಿರಶನೇನ ವಾಂ. ನಾನು ಈಶ್ವರನಿದ್ದೇನೆ, ಬಲಿಷ್ಠನಿದ್ದೇನೆ, ದೊರೆ ಇದ್ದೇನೆ, ನನಗೆ ಅದ್ಭುತವಾದ ಶಕ್ತಿ ಇದೆ, ಈ ಬ್ರಾಹ್ಮಣರು ಏನ್ ಮಾಡ್ತಾರೆ ಅಂತ ತಿರಸ್ಕರಿಸಬೇಡ. ಯಾಕೆ ಅಂದರೆ ಜ್ಞಾನ ಬಹಳ ಇಂಪಾರ್ಟೆಂಟ್. ನಮಸ್ಕಾರ್ಯಾಸ್ತ್ವಯಾ ವಿಪ್ರಾಹ ವರ್ತಮಾನ ಯಥಾ ತತಂ. ಜ್ಞಾನಿಗಳನ್ನು ನಮಸ್ಕಾರ ಮಾಡಬೇಕು. ಅವೇದಾನಾಂ ಅಕೀರ್ತೀನಾಂ ಅಲೋಕಾನಾಂ ಅಯಜ್ವಿನಾಂ ಕೋನು ಸ್ಯಾತ್ ಜೀವಿತೇನಾರ್ಥಃ ತದ್ಧಿನೋ ಬ್ರಾಹ್ಮಣಾಶ್ರಯಂ. ವೇದವಿರದ, ಸಜ್ಜನರಲ್ಲಿ ಕೀರ್ತಿ ಇರದ, ಯಾಗ ಮಾಡದ, ಪೂಜಿಸದ ಅವರಿಗೆ ಲೋಕವೂ ಇರೋದಿಲ್ಲ. ಅವ್ರ ಹಣ ಇಟ್ಕೊಂಡೆಂತ ಮಾಡೋದು? ಅತ್ರ ತೇ ವರ್ತಯಿಷ್ಯಾಮಿ ಯಥಾ ಧರ್ಮ ಪುರಾತನಃ ರಾಜನ್ಯೋ ಬ್ರಾಹ್ಮಣಾನ್ ರಾಜನ್ ಪುರಾ ಪರಿಚಚಾರಃ. ಈ ವಿಚಾರದಲ್ಲಿ ಧರ್ಮದ ಬಗ್ಗೆ ಹೇಳ್ತೇನೆ ಕೇಳು. ಯಾವತ್ತೂ ಕೂಡ
ಮೃದುಭಾವರಾದ, ಸತ್ಯಶೀಲರಾದ, ಕ್ಷಮಾಶೀಲರಾದ, ದೇವರನ್ನು ಉಪಾಸನೆ ಮಾಡುವ ಜ್ಞಾನಿಗಳನ್ನು ಗೌರವಿಸು. ನಮೇ ಪಿತಾ ಪ್ರಿಯತರೋ ನತ್ವಂ ತಾತ ತಥಾ ಪ್ರಿಯ. ನೋಡು ಯುಧಿಷ್ಠಿರ, ನನಗೆ ನನ್ನ ತಂದೆ ಪ್ರಿಯತರ ಅಲ್ಲ, ನೀನು ಪ್ರಿಯನೇ ಅಲ್ಲ. ನನ್ನ ತಂದೆಯ ತಂದೆಯೂ ಪ್ರಿಯ ಅಲ್ಲ, ನನ್ನ ದೇಹವೂ ಪ್ರಿಯ ಅಲ್ಲ, ಜೀವಿತವೂ ಪ್ರಿಯ ಅಲ್ಲ. ನನಗೆ ಪ್ರಿಯತರರಾದವರು ಬ್ರಾಹ್ಮಣರು, ಜ್ಞಾನಿಗಳು. ಬ್ರವೀಮಿ ಸತ್ಯಮೇತಚ್ಚ ಯಥಾಹಂ ಪಾಂಡುನಂದನ. ಈ ಸತ್ಯವನ್ನು ನಾನು ನುಡಿತಾ ಇದ್ದೇನೆ ಅಂತ ಅವರು ಹೇಳುತ್ತಾರೆ. ಅದರಿಂದಾಗಿ ನಾನು ನಿನಗೆ ಹೇಳುವ ಒಳ್ಳೆಯ ಉಪಾಯ ಏನು ಅಂದರೆ ಜ್ಞಾನಿಗಳನ್ನು ವಿರೋಧಿಸದಿರು ಅನ್ನುವಲ್ಲಿಗೆ ಏಕೋನ ಪಂಚಾಶೋಧ್ಯಾಯ. ಸರಿ, ಯೌತು ಸ್ಯಾತಾಂ ಚರಣೇನೋಪಪನ್ನೌ ಯೋ ವಿದ್ಯೆಯ ತದೃಚೌ ಜನ್ಮನಾಚ ತಾಭ್ಯಾಂ ದಾನಂ ಕತರಸ್ಮೈ ವಿಶಿಷ್ಟಂ ಅಯಾಚಮಾನಾಯ ಚ ಯಾಚತೆ ಚ. ಅಜ್ಜ, ಒಂದು ಸಮಸ್ಯೆ ಎಂದ. ಏನು? ಇಬ್ಬರು ವಿದ್ಯೆಯಿಂದ ಸಮಾನರು, ಇಬ್ಬರು ಜನ್ಮದಿಂದ ಸದೃಶರು, ಇಬ್ಬರಿಗೂ ಒಳ್ಳೆಯ ಆಚರಣೆ ಇದೆ, ಸದಾಚಾರರು. ಆ ಇಬ್ಬರು ಜ್ಞಾನಿಗಳಲ್ಲಿ ಯಾರಿಗೆ ದಾನ ಮಾಡಬೇಕು? ಕೇಳಿದವನಿಗೋ ಕೇಳದವನಿಗೋ? ಯಾರಿಗೆ ದಾನ ಮಾಡಬೇಕು? ಅದಕ್ಕೆ ಅವರು ಶ್ರೇಯೋ ವೈಯಾಚತ ಪಾರ್ಥ ದತ್ತಮಾಹುರಯಾಚತೆ ಅರ್ಹನ್ನರೋ ವೈ ಧೃತಿಮಾನ್ ಕೃಪಣಾತ್ ಅಕೃತಾತ್ಮನಃ. ನೋಡಪ್ಪ, ಕೇಳುವವನಿಗೆ ಕೊಡೋದೇನೋ ಒಳ್ಳೆಯದೇ, ಆದರೆ ಕೇಳದವರಿಗೆ ಕೊಟ್ಟರೆ ದಾನದ ಪೂರ್ಣ ಫಲ ಅಂತ ಅಷ್ಟೇ ಹೇಳುತ್ತೇನೆ. ಇಬ್ಬರನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾಕೆಂದರೆ ಕೇಳ್ತಾ ಇದ್ದಾನೆ, ಕೊಟ್ಟು ಬಿಡ್ತೀನಿ, ಕೇಳಲ್ಲ, ತೊಂದರೆ ಇಲ್ಲ, ಅವನು ಕೇಳಿಲ್ಲ ಅಲ್ವಾ, ಅವನಿಗೆ ಅಗತ್ಯ ಇರ್ಬೋದು, ಅಗತ್ಯ ಇದ್ರೆ ಕೇಳ್ತಾನೆ ಅನ್ನುವ ಭಾವನೆ ಇರಬಾರದು ಅಂತ ಹೇಳ್ತಾರೆ. ಇದೆಲ್ಲ ಹೇಳ್ತಾ ಇರೋದು ಆ ಕಾಲದ ಪ್ರಭುತ್ವದ ವಿಚಾರಕ್ಕೆ. ಆ ಕಾಲದ ರಾಜ, ಆ ಸಮಾಜದ ವಿಚಾರವನ್ನು ನಾವಿಲ್ಲಿ ಸ್ಪರ್ಶ ಮಾಡ್ತಾ ಇರೋದು. ಅದರ ಯಥಾಯೋಗ್ಯವಾದ ಒಂದು ವಿವರಣೆಯನ್ನು ನಾವಿಲ್ಲಿ ತಗೊಳ್ಬೇಕು. ಕೆಲವೊಂದು ವಿವರಣೆ ತಗೊಳ್ಬೇಕು, ಕೆಲವೊಂದನ್ನು ಬಿಡಬೇಕು, ಆ ತರಹ ಇರುತ್ತೆ. ಅದಕ್ಕೆ ಅವರು ಹೇಳಿದ್ದು ಮನ್ವಾದಿ ಸ್ಮೃತಯೋಪಿ ಆನುಕೂಲ್ಯತಃ ಅಂತ ಮಧ್ವಾಚಾರ್ಯರು ಹೇಳಿದ್ದು. ಮನುಸ್ಮೃತಿ ಮೊದಲಾದವುಗಳನ್ನು ಅನುಕೂಲಕ್ಕೆ ತಕ್ಕ ಹಾಗೆ ಆ ದೇಶ ಆ ಕಾಲ ನೋಡಿ ತಗೊಳ್ಬೇಕು, ಎಲ್ಲ ಒಂದೇ ಥರ ತಗೊಳ್ಳೋದಲ್ಲ ಅಂತ. ಹಾಗೆ ಇವರು ಹೇಳ್ತಾರೆ. ಅವನು ಹೇಗೆ ಏನು ಅಂತ ಹೇಳಿ ಅದನ್ನು ನಾಳೆ ನೋಡೋಣ. ನಿಜವಾದ ಜ್ಞಾನಿ ಆದರೆ ಕೇಳಲ್ಲ, ಆದರೆ ಕೇಳುವವನು ಬೇರೆಯವರ ಮನಸ್ಸಿನ ಮೇಲೆ ಮಾಡುವ ಪರಿಣಾಮ ಏನು ಇತ್ಯಾದಿಗಳನ್ನು ನೋಡಬೇಕು ಅಂತ ಹೇಳ್ತಾರೆ. ಕೇವಲ ಒಂದೇ ಮುಖ ಅಲ್ಲ. ಮತ್ತೆ ತೀರಜ್ಞಾನಿ ಆದರೂ ಯಾವುದೋ ಒಮ್ಮೆ ಕೇಳಬಹುದು, ಕೇಳಬಾರದು ಅಂತಿಲ್ಲ. ಜ್ಞಾನಿ ಆದವನು ಕೇಳಬಾರ್ದು ಅನ್ನೋ ಲಕ್ಷಣ ಇಟ್ಕೊಳ್ಬಾರದು, ಕೇಳದೆ ಇದ್ರೇ ಜ್ಞಾನಿ ಅಂತಲೂ ಇಟ್ಕೊಳ್ಬಾರದು. ಅದರಿಂದ ಅದಕ್ಕೆ ಉತ್ತರವನ್ನು ಭೀಷ್ಮಾಚಾರ್ಯರು ಏನು ಹೇಳ್ತಾರೆ ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.